ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಶಿಥಿಲಾವಸ್ಥೆ ತಲುಪಿದ ನಗರಸಭೆಯ ವಾಣಿಜ್ಯ ಮಳಿಗೆಗಳ ತೆರವು ಕಾರ್ಯಾಚರಣೆಗೆ ಮುಂದಾದ ಅಧಿಕಾರಿಗಳಿಗೆ ವರ್ತಕರು ಹಾಗೂ ಬಿಜೆಪಿ ಮುಖಂಡರು ತೀವ್ರ ವಿರೋಧ ವ್ಯಕ್ತಪಡಿಸಿದ ಘಟನೆ ನಗರದಲ್ಲಿ ನಡೆದಿದೆ. ಬೆಂಗಳೂರು ರಸ್ತೆ ಮಾರ್ಗದಲ್ಲಿ ಇರುವ ನಗರಸಭೆಯ ವಾಣಿಜ್ಯ ಮಳಿಗೆಗಳನ್ನು ತೆರವುಗೊಳಿಸುವ ನಿಗದಿಯಂತೆ ಸುಮಾರು 300ಕ್ಕೂ ಹೆಚ್ಚು ಪೊಲೀಸರೊಂದಿಗೆ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆ ಆರಂಭಿಸಲು ಮುಂದಾದರು. ಈ ವೇಳೆ ವರ್ತಕರು ಮತ್ತು ಬಿಜೆಪಿ ಮುಖಂಡರು ಅಧಿಕಾರಿಗಳಿಗೆ ಘೇರಾವ್ ಹಾಕಿ ಮಳಿಗೆ ತೆರವಿಗೆ ಇನ್ನಷ್ಟು ಸಮಯ ಅವಕಾಶ ನೀಡುವಂತೆ ಒತ್ತಾಯಿಸಿದರು. ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿದ ವರ್ತಕರು ಹಾಗೂ ಬಿಜೆಪಿ ಪದಾಧಿಕಾರಿಗಳು ಪೊಲೀಸರು ಮತ್ತು ಅಧಿಕಾರಿಗಳನ್ನು ಹಿಂತಿರುಗುವಂತೆ ಒತ್ತಾಯಿಸಿ ತಾತ್ಕಾಲಿಕವಾಗಿ ಕಾರ್ಯಾಚರಣೆಯನ್ನು ತಡೆದರು. ಇದಾದ ಬಳಿಕ ಅಧಿಕಾರಿಗಳು ಖಾಲಿ ಇರುವ ಹಾಗೂ ನ್ಯಾಯಾಲಯದ ಆದೇಶ ಇರುವ ಕೆಲವು ಮಳಿಗೆಗಳನ್ನು ಮಾತ್ರ ನೆಲಸಮ ಮಾಡಲು ಮುಂದಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಭದ್ರತೆ ಹೆಚ್ಚಿಸಲಾಗಿದೆ. ನಗರದ ವರ್ತಕರನ್ನ ದೊಂಬಿ ಎತ್ತತಕ್ಕಂಥ ವ್ಯಾಪಾರಿಗಳು ಇವತ್ತು ಚಳ್ಳಕೆರೆ ವ್ಯಾಪಾರಿಗಳು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಚಳ್ಳಕೆರೆ ಸಂಪೂರ್ಣ ನಡೆ ಇವತ್ತು. ಏಕಾಏಕಿ ಒಂದು ಹಿಟ್ಲರ್ ಆಡಳಿತವನ್ನ ನಾವು ಕೇಳಿದ್ವಿ, ತುಗ್ಲಕ್ ಆಡಳಿತವನ್ನ ಕೇಳಿದ್ವಿ. ಆದ್ರೆ ಇವತ್ತು ಶಾಸಕ ರಘುಮೂರ್ತಿ ಆಡಳಿತವನ್ನ ನಾವು ಕಣ್ಣಾರೆ ತೋರಿಸ್ತಕ್ಕಂಥದ್ದು. ಇವತ್ತು ಮಾನವೀಯತೆ ಇಟ್ಕೊಂಡು ನಾವು ಕೆಲಸಗಳನ್ನ ಮಾಡಬೇಕಾಗ್ತದೆ. ಇವತ್ತು ನೀವು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳಿ ನನಗೆ ಹೆಸರು ಬರ್ಬೇಕಂತೇಳಿ ಏಕಾಏಕಿ ವ್ಯಾಪಾರಿಗಳನ್ನ ಬೀದಿಗೆ ತರ್ತಕ್ಕಂಥ ಕೆಲಸವನ್ನ ದಯಮಾಡಿ ಶಾಸಕರು ಮಾಡಬಾರ್ದು, ಅವ್ರಿಗೆ ಸ್ಪಂದಿಸಬೇಕು. ಇವತ್ತು ವರ್ತಕರನ್ನ ಈ ಸೌಜನ್ಯ ಕರೆಸಿ ಕೂರ್ಚಿ ಅವ್ರ ಹತ್ರ ಮಾತಾಡಿರ್ತಕ್ಕಂಥ ಸೌಜನ್ಯತೆ ಈ ಶಾಸಕರಿಗಿಲ್ಲ. ಇವತ್ತು ಅವರು ಏನು ತಮ್ಮ ಸಮಸ್ಯೆನ ಇಟ್ಕೊಂಡು ಅವ್ರ ಹತ್ರ ಹೋದಾಗ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸನೂ ಸಹ ಈ ಶಾಸಕ ಮಾಡಿಲ್ಲ ಅಂದ್ರೆ ಎಷ್ಟು ಅಧೋಗತಿಗೆ ಇವತ್ತು ಈ ಶಾಸಕ ಇಲ್ಲಿ ನಡ್ಕೊತಾ ಇದ್ದಾನೆ ಅನ್ನೋದು ಇದೊಂದು ಉದಾಹರಣೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾನೆ. ಇವತ್ತು ಏನು ನಮಗೆ ಕಾಲಾವಧಿ ಕೊಟ್ಟಿದ್ದಾರೆ, ಆ ಕಾಲಾವಧಿ ಮೀರತಕ್ಕ ಏನು ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಇಲ್ಲಿ ಟೋಟಲ್ ಚಳ್ಳಕೆರೆ ನಗರದಲ್ಲಿ ಇವತ್ತು ಯಾವುದೇ ಕಾನೂನು ಸುವ್ಯವಸ್ಥೆ ಇಲ್ಲ, ಯಾವುದೇ ಒಂದು ಕಾನೂನು ಪರಿಪಾಲನೆ ಆಗ್ತಾನೇ ಇಲ್ಲ. ಇವತ್ತು ಯಾವುದೇ ಒಂದು ಕಾನೂನು ಕ್ರಮವಾಗಿ ಬಂದು ನಮ್ಮ ವರ್ತಕರಿಗೆ ನೋಟಿಸ್ಗಳು ಕೊಟ್ಟಿಲ್ಲ, ಯಾವುದೇ ಕಾನೂನನ್ನು ಸಹ ಇಲ್ಲಿ ಪಾಲನೆ ಆಗ್ತಿಲ್ಲ. ಚಳ್ಳಕೆರೆ ಡೆಮೋಲಿಷನ್ ಇವತ್ತು ಒಂದು ಅಂಗಡಿಯನ್ನು ಹೊಡಿಬೇಕಂದ್ರೆ